ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 51ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 51ನೇ ಸ್ತೋತ್ರವು ಹೀಗಿದೆ. ಬಹು ಪ್ರಸಾದ ಸುಸ್ವಪ್ನೋ ದರ್ಪಣೋತಾ ತ್ವಂ ಯತ್ರ ಚೇತ್ ವೇದಕಾರೋ ಮಂತ್ರಕಾರೋ ವಿದ್ವಾನ್ ಸಮರಮರ್ದನಃ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಬಹುಪ್ರಸಾದಾಯ ನಮಃ. ಈ ಶಿವನಾಮದ ಅರ್ಥ ಅತ್ಯಂತ ಸಂತೋಷಗೊಂಡ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ: ಓಂ ಸುಸ್ವಪ್ನಾಯ ನಮಃ. ಈ ಶಿವನಾಮದ ಅರ್ಥ ನಮ್ಮ ಕನಸುಗಳನ್ನು ನಿಯಂತ್ರಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ: ಓಂ ದರ್ಪಣಾಯ ನಮಃ. ಈ ಶಿವನಾಮದ ಅರ್ಥ ಸ್ಪಷ್ಟ ಕನ್ನಡಿಯಂತಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ: ಓಂ ಆ ಮಿತ್ರಜಿತೇ ನಮಃ. ಈ ಶಿವನಾಮದ ಅರ್ಥ ಆಂತರಿಕ ಮತ್ತು ಬಾಹ್ಯ ಶತ್ರುಗಳನ್ನು ಗೆದ್ದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ವೇದಕಾರಾಯ ನಮಃ. ಈ ಶಿವನಾಮದ ಅರ್ಥ ವೇದಗಳನ್ನು ಸೃಷ್ಟಿಸಿದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ: ಓಂ ಮಾತ್ರಕಾರಾಯ ನಮಃ. ಈ ಶಿವನಾಮದ ಅರ್ಥ ಮಂತ್ರಗಳನ್ನು ಸೃಷ್ಟಿಸಿದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ: ಓಂ ವಿದುಷೇ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಕಲೆಗಳಲ್ಲಿ ಪರಿಣಿತನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ: ಓಂ ಸಮರ್ಥನಾಯ ನಮಃ. ಈ ಶಿವನಾಮದ ಅರ್ಥ ಯುದ್ಧದಲ್ಲಿ ಶತ್ರುಗಳನ್ನು ನಾಶ ಮಾಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 8 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 52ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.